Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ದು ಫ್ರಂಟ್ ಪಾರ್ಟ್ ಪೇಪರ್ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಆಯ್ತಾ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಪ್ರಿನ್ಸಸ್ ಕಟ್ದು ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡಿದ್ವಿ. ಯೂಸಿಂಗ್ ದ ಬ್ಯಾಕ್ ಪಾರ್ಟ್, ಅದೇ ಬ್ಯಾಕ್ ಪಾರ್ಟ್ನ ಯೂಸ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ನ ಹೇಗೆ ಪೇಪರ್ ಪ್ಯಾಟರ್ನ್ ಕಟ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಸೊ ಯಾರು ಹೊಸಬ್ರು ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್. ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಪೇಪರ್ನ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ಲ. ಫೋಲ್ಡಿಂಗ್ ನನ್ನ ಸೈಡ್ ಇದೆ, ಓಪನಿಂಗ್ ಎಡ್ಜು ಈ ಕಡೆ ಇದೆ, ಓಪನ್ ನೋಡಿ ಇಲ್ಲಿ ಕಟ್ ಎಡ್ಜು. ಓಕೆ, ಬ್ಯಾಕ್ ಪಾರ್ಟ್ನ ನಾವು ಫೋಲ್ಡಿಂಗಲ್ಲಿ ಮಾಡಿದ್ವಿ, ವೆರಾಸ್ ಫ್ರಂಟ್ ಪಾರ್ಟ್ನ ನಾವು ಓಪನ್ ಸೈಡಿಂದನೇ ಮಾರ್ಕ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಫ್ರಂಟ್ ಪಾರ್ಟಲ್ಲಿ ನಮಗೆ ಹುಕ್ ಪಟ್ಟಿ ಐಪಟ್ಟಿ ಬರೋದ್ರಿಂದ ನಾವು ಪೇಪರ್ ಪ್ಯಾಟರ್ನ್ ಆಗಲಿ ಬಟ್ಟೆ ಕಟ್ ಮಾಡೋದಾಗಲಿ ಓಪನ್ ಎಡ್ಜಲ್ಲೇ ನಾವು ಮಾಡಬೇಕು. ಓಕೆನಾ? ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಎಡ್ಜ್ ಇಲ್ಲಿದೆ ಆ್ಯಂಡ್ ದೆನ್ ಫೋಲ್ಡಿಂಗ್ ಈ ಕಡೆ ಇದೆ. ಓಕೆನಾ? ಸೊ ನನಗೆ ಫ್ರಂಟ್ ಪಾರ್ಟಿಗೆ 1 ಇಂಚು ನಾನು ಬ್ಯಾಕ್ ಪಾರ್ಟ್ಗಿಂತ 1 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಓಕೆ, ದಟ್ 1 ಇಂಚ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್. ಅದನ್ನು ನಾನು 1 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಓಕೆ, ಈ ಕಡೆನೂ ಅಷ್ಟೇ ಆ್ಯಂಡ್ ದೆನ್ ಈ ಸೈಡು ಅಷ್ಟೇ. ಓಕೆನಾ? ಸೊ ಇದು 1 ಇಂಚು. ಸೊ ನಾನು 1 ಇಂಚನ್ನ ನಾನು ಇಲ್ಲಿ ತೊಗೊಳಲ್ಲ. ಈಗ ಎಷ್ಟು ಮಾರ್ಕ್ ಮಾಡೋಣ? ಅರ್ಧ ಇಂಚಿಗೆ ನಾವು 1/2 ಇಂಚಿಗೆ. ಓಕೆ, ಸೊ 1/2 ಇಂಚ್ ಯಾಕಂತ ಹೇಳಿದ್ರೆ ಕೆಳಗಡೆ ನಾವು ಸ್ಟಿಚಿಂಗಿಗೆ ತೊಗೋತೀವಿ, ಸ್ಟಿಚಿಂಗ್ ಅಲೋಯನ್ಸ್ ಅಂತ. ಫ್ರಂಟಲ್ಲಿ ಸ್ಟಿಚ್ ಮಾಡ್ತೀವಲ್ವಾ, ಸೊ ಅದಕ್ಕೋಸ್ಕರ ಸ್ಟಿಚಿಂಗ್ ಕ್ಲಾಸಲ್ಲೂ ನಾನು ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಾ ಕೂಡ ತೋರಿಸ್ತೀನಿ. ನೋಡಿ, 1/2 ಇಂಚ್ ತೊಗೊಂಡಿದ್ದೀನಿ. ಓಕೆ, ಓಪನ್ ಎಡ್ಜಲ್ಲಿ ಎಷ್ಟು ತೊಗೋಬೇಕು ನಾವು ಫ್ರಂಟ್ ಪಾರ್ಟಿನ? ನೋಡಿ ಇಲ್ಲಿ 1/2 ಇಂಚು ಇದು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂದರೆ ಹುಕ್ ಪಟ್ಟಿ ಐಪಟ್ಟಿ ಹೊಲಿಲಿಕ್ಕೆ ನಮಗೆ ಅರ್ಧ ಇಂಚ್ ಬೇಕು. 1/2 ಇಂಚ್ ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದರ ನಂತರ ನಾವು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಟ್ರೇಸ್ ಮಾಡೋಣ. ಯಾವ್ಯಾವ ಪೋರ್ಷನ್ ಟ್ರೇಸ್ ಮಾಡಬೇಕು ಅನ್ನೋದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಈ 1/2 ಇಂಚ್ ಏನಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿತೀವಲ್ಲ ಅದಕ್ಕೋಸ್ಕರ. ಈ ಕೆಳಗಡೆ ಇದು 1/2 ಇಂಚ್ ಏನಕ್ಕೆ ಕೆಳಗಡೆ ನಾವು ಬಾಟಮ್ ಫಿನಿಶ್ ಮಾಡ್ತೀವಲ್ಲ ಬ್ಲೌಸ್ದು, ಅದಕ್ಕೆ. ಅರ್ಥ ಆಯ್ತಾ? ಈಗ ನಾವೇನು ಮಾಡೋಣ, ಐ ಆಮ್ ಗೋಯಿಂಗ್ ಟು ಟೇಕ್ ನೌ ದ ಬ್ಯಾಕ್ ಪಾರ್ಟ್. ಓಕೆ, ಸೊ ಬ್ಯಾಕ್ ಪಾರ್ಟ್ನ ತಗೊಳ್ಳೋಣ. ಬ್ಯಾಕ್ ಪಾರ್ಟು ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ ನೋಡಿ, ಈ ಲೈನ್ ಹಾಕೊಂಡಿದ್ವಲ್ಲ ಅಲ್ಲಿಂದ ಈ ಲೈನ್ ಇದೆಯಲ್ಲ, ಹಾಗೆ ಇವೆರಡನ್ನ ಮ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಮ್ಯಾಚ್ ಮಾಡಿಬಿಟ್ಟು ನಾವು ಏನು ಟ್ರೇಸ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಓನ್ಲಿ ನೆಕ್ ಶೇಪ್ ಅಂತೂ ಮಾಡ್ಲಿಕ್ಕಾಗಲ್ಲ. ಯಾಕೆ ಬ್ಯಾಕಲ್ಲಿ 11 ಇಂಚ್ ತೊಗೊಂಡಿದ್ವಿ. ಫ್ರಂಟ್ ನಮ್ಮದು ನೆಕ್ ಅಷ್ಟು ಡೀಪ್ ನಾವು ಹಿಡ್ಲಿಕ್ಕಾಗತ್ತಾ? ಆಗಲ್ಲ, ಹೌದಾ? ಸೊ ಇಲ್ಲಿ ನೋಡಿ, ದಿಸ್ ಈಸ್ ಮೈ ಬ್ಯಾಕ್ ಆರ್ಮೋಲ್ ಶೇಪ್. ಸೊ ಇಲ್ಲಿ ನಾನು ಬ್ಯಾಕು ಕಂಕ್ಲೀನ್ ಶೇಪ್ ಇದು, ಹೌದಾ? ಸೊ ಅದನ್ನು ಟ್ರೇಸ್ ಮಾಡ್ಕೋತೀನಿ. ಓಕೆ, ಇದು ಅಗಲ ನಾವು ಬ್ಯಾಕಲ್ಲಿ 9.5 ಅಂದರೆ 1/4 ಚೆಸ್ಟ್ ಮೆಜರು 9.5 ಪ್ಲಸ್ 2 ಇಂಚ್ ತೊಗೊಂಡಿದ್ವಿ. ವೆರಾಸ್ ಫ್ರಂಟಲ್ಲಿ ನಾವು ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ತೊಗೋಬೇಕು. ಎಷ್ಟು ಜಾಸ್ತಿ ಫ್ರೆಂಡ್ಸ್? ನೋಡಿ, ಇಲ್ಲಿ ನಾನು ಅಷ್ಟೇ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ನ ನಾವು ಎತ್ತಿಡೋಣ. ಸೊ ಫ್ರಂಟ್ ಪಾರ್ಟಲ್ಲಿ ನಾವು ಏನು ಮಾಡಿದ್ವಿ, ಡ್ರಾಯಿಂಗಲ್ಲಿ ನೆನಪಿದೆಯಾ ಫ್ರೆಂಡ್ಸ್? ನೋಡಿ, ಡಾಟ್ ಮಾಡಿದ್ವಿ, ಹೌದಾ? ಇಸಂಟ್ ಇಟ್? ಸೊ ಈ ಡಾಟಿಗೆ ನಾವು ಎಕ್ಸ್ಟ್ರಾ ಎಷ್ಟು ತೊಗೋಬೇಕು? 1/2 ಇಂಚು. ಆ ನಂತರ ಈ 2 ಇಂಚ್ ಮಾರ್ಕ್ ಮಾಡಬೇಕು. ಓಕೆನಾ? ಸೊ ನಾನು ಇಲ್ಲಿ ಇವಾಗ ಈ 2 ಇಂಚು ಇದರಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಇಲ್ಲಿ ನಾನು ಬರೀ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋತೀನಿ. ಓಕೆ, ಬ್ಯಾಕ್ ಪಾರ್ಟಲ್ಲಿ 2 ಇಂಚ್ ಇತ್ತು, ಅದು 2 ಇಂಚ್ ಇನ್ಕ್ಲೂಡ್ ಆಗಿದೆ. ಅರ್ಧ ಇಂಚ್ ಮಾತ್ರ ನಾನು ಇವಾಗ ಇಲ್ಲಿ ಎಕ್ಸ್ಟ್ರಾ ತಗೋತೀನಿ. ಸೊ ಸೊಂಟದಲ್ಲಿ ಎಷ್ಟು ತಗೋಬೇಕು ಹಾಗಾದ್ರೆ? ವೇಸ್ಟಲ್ಲಿ ಅಂದರೆ ಸೊಂಟದ್ದು ಇಲ್ಲಿ ನೋಡಿ ಎಷ್ಟಿತ್ತು. ಸೊಂಟದ ಸುತ್ತಳತೆ ಎಷ್ಟಿದೆ ನಮ್ಮದು? ವೇಸ್ಟ್ 34, 1/4 ಆಫ್ 34 ಎಷ್ಟು? ಕಾಲ್ ಭಾಗ. ಸೊಂಟದ ಸುತ್ತಳತೆ ಕಾಲ್ ಭಾಗ 8.5. ಅದನ್ನು ಫಸ್ಟ್ ಮಾರ್ಕ್ ಮಾಡಿ. ಓಕೆ, 1/4 ಆಫ್ ವೇಸ್ಟ್ ನೋಡಿ ಇಸ್ 8.5. ಓಕೆ, 8.5. ಅದಾದ್ಮೇಲೆ ಈ ಡಾಟಿಗೋಸ್ಕರ ನಮಗೆ ಕೆನೆಸಿ ಈ ಡಾಟಿಗೋಸ್ಕರ 2 ಇಂಚ್ ಬೇಕು. ಅದನ್ನು ನಾವು ಮಾರ್ಕ್ ಮಾಡೋಣ. ಆ ನಂತರ ಇನ್ಲೆ ಎಷ್ಟು ತಗೊಂಡಿದ್ವಿ? ಇಲ್ಲಿ 2 ಇಂಚು ಕಾಣಿಸ್ತಿದ್ಯಾ ನೋಡಿ, ಈ ಇನ್ಲೆ 2 ಇಂಚು. ಸೊ ದಟ್ ಸೇಮ್ 2 ಇಂಚ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್. ಓಕೆನಾ? ಹೀಗೆ. ಸೊ ಈಗೇನು ಮಾಡೋಣ, ನಾವು ಈ 2 ಲೈನನ್ನು ಇಲ್ಲಿ ಇವೆರಡನ್ನ ಕನೆಕ್ಟ್ ಮಾಡೋಣ.
ಓಕೆನಾ? ಇದಿಷ್ಟು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾವೇನು ಮಾರ್ಕ್ ಮಾಡಬೇಕು, ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ನಾವು ನಮ್ಮ ಬಸ್ಟ್ ಪಾಯಿಂಟ್ ನಮಗೆ ಬೇಕು. ಬಸ್ಟ್ ಪಾಯಿಂಟ್, ಆನ್ ದ ಬೇಸ್ ಆಫ್ ಯುವರ್ ಬಸ್ಟ್ ಪಾಯಿಂಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಗಿವ್. ನಾವು ಪ್ರಿನ್ಸಸ್ ಕಟ್ ಶೇಪ್ನ ಕೊಡಕ್ಕೆ ಹೇಗೆ ಸಾಧ್ಯ ಅಂದರೆ, ಬಸ್ಟ್ ಪಾಯಿಂಟ್ ಇದ್ದರೆ ಮಾತ್ರ ನಮಗೆ ನೀಟಾಗೆ ಪ್ರಿನ್ಸಸ್ ಕಟ್ ಶೇಪ್ ಕೊಡೋಕ್ಕಾಗೋದು. ಓಕೆನಾ? ಸೊ ಬಸ್ಟ್ ಪಾಯಿಂಟ್ನ ಫಸ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಸಿ ಆನ್ ದ ಟಾಪ್ ಸೈಡ್ ಇಷ್ಟೇ ನಾನು ಡ್ರಾ ಮಾಡಿದ್ದು. ಇದು ಸ್ಟ್ರೇಟ್ ಆಗಿ ಮಾಡ್ಕೊಳ್ಳೋಣ. ದಿಸ್ ಇಸ್ ಅವರ್ ನೆಕ್ ವಿಡ್ತ್. ಇದು ನಮ್ಮ ಕತ್ತಿನ ಅಗಲ ಇಲ್ಲಿವರೆಗೂ. ಹೌದಾ? ಸೊ ಇಲ್ಲಿ ನಾವೇನು ಮಾಡೋಣ, ಬಸ್ಟ್ ಪಾಯಿಂಟ್ನ ಹೇಗೆ ಕಂಡುಹಿಡಿತೀರಾ? ಸೊ ಬಸ್ಟ್ ಪಾಯಿಂಟ್ ಗೊತ್ತು, ಎಲ್ಲಿ ಬರಬೇಕು ಬಸ್ಟ್ ಪಾಯಿಂಟ್ ಅನ್ನೋದಕ್ಕೆ. ಸೊ ದಟ್ ಈಸ್ ಪ್ಲೇಸ್ಮೆಂಟ್ ಆಫ್ ಯುವರ್ ಡಾಟ್ ಪ್ಲೇಸ್ಮೆಂಟ್. ಅದು 3.8. ಇಲ್ಲಿಂದ 3.8 ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಹೌದಾ? ಇಲ್ಲಿದೆ ನೋಡಿ, ಇಲ್ಲಿ. ಓಕೆ, 3.8. ದ ಸೇಮ್ 3.8 ಐ ಆಮ್ ಗೋಯಿಂಗ್ ಟು ಮಾರ್ಕ್ ಆನ್ ದ ಟಾಪ್ ಸೈಡ್. ಮೇಲ್ ಕೂಡ ನಾನು ಅಷ್ಟೇ ಮಾರ್ಕ್ ಮಾಡ್ತೀನಿ. ಇಲ್ಲಿ ಬರುತ್ತೆ. ಸೊ ಆ ಎರಡನ್ನು ಜಾಯಿಂಟ್ ಮಾಡೋಣ. ಸೊ ಇಲ್ಲೂ ಒಂದು ಹೀಗೆ ಡಾಟ್ ಇಟ್ಕೊಳ್ತೀನಿ, ಯಾಕಂದ್ರೆ ಒಂದು ಸ್ಟ್ರೇಟ್ ಲೈನ್ ನಮಗೆ ಸಿಗಲಿ ಅಂತ ಅಷ್ಟೇ. ಓಕೆ, ಮೇಲ್ಗಡೆ 3.8 ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ ನೋಡಿ ಹೀಗೆ ಇಟ್ಕೊಳ್ತೀನಿ, ನಿಮ್ಗೆ ಕಾಣುತ್ತೆ. ಈ 3.8 ಆ್ಯಂಡ್ ದೆನ್ ದಿಸ್ ಒನ್. ಸೊ ಹೀಗೆ ಸ್ಟ್ರೇಟ್ ಇಟ್ಕೊಳ್ಳಿ ಟೇಪನ್ನ. ನಮ್ಮ ಬಸ್ಟ್ ಪಾಯಿಂಟ್ ಎಷ್ಟು ಫ್ರೆಂಡ್ಸ್? ಅಳತೆಯಲ್ಲಿ ನೋಡಿದ್ದೀರಾ ಅಲ್ವಾ? ಸೊ ವಿತೌಟ್ ಮೆಷರ್ಮೆಂಟ್ ಬರ್ಕೊಳ್ದಿರೋದು ಇಟ್ಕೊಳ್ದೆ ನಾವು ಮಾಡಿಕ್ ಬೇಡ, ಆಗಲ್ಲ. ಸೊ ಹಾಗಾಗಿ ಮೆಷರ್ಮೆಂಟ್ಸ್ ನಮ್ಮ ಜೊತೆ ಯಾವಾಗಲೂ ಇರಲಿ. ಬಸ್ಟ್ ಪಾಯಿಂಟ್ 10.5 ಇದೆ. 10.5 ಹೇಗೆ ಬರುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಓಕೆ, ಸೊ 10.5 ಪ್ಲಸ್ ½ ಇಂಚ್. ಯಾಕೆ? ಸೊ ಮೇಲ್ಗಡೆ ನಾವು ಸ್ಟಿಚಿಂಗಿಗೆ ½ ಇಂಚ್ ನಮಗೆ ಬೇಕು, ಅದಕ್ಕೋಸ್ಕರ ಅರ್ಧ ಇಂಚ್ ಮೇಲ್ಗಡೆ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ನ ಹೊಲಿತೀವಿ. ಹೌದಾ? ಅದಕ್ಕೆ ½ ಇಂಚ್ ಬೇಕು. ಸೊ 10.5 ಪ್ಲಸ್ ½ ಇಂಚ್ ಮೀನ್ಸ್ ಎಷ್ಟಾಗತ್ತೆ? 11 ಇಂಚ್. 11 ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಾಟ್ ಇಡಿ ಹೀಗೆ. ಓಕೆನಾ? ಸೊ ಹೀಗೊಂದು ಡಾಟ್ ತಗೊಳ್ಳಿ ಅಷ್ಟೇ, ಇನ್ನೇನು ಮಾಡೋದು ಬೇಡ. ಓಕೆ, ಈ ಡಾಟ್ ತಗೊಂಡ್ಮೇಲೆ ಈ ಬಸ್ಟ್ ಪಾಯಿಂಟು ಮತ್ತೆ ಡಾಟ್ ಪ್ಲೇಸ್ಮೆಂಟ್ ಇತ್ತಲ್ಲ ಇಲ್ಲಿ, ಈ ಡಾಟು ಅದೆರಡನ್ನು ಕನೆಕ್ಟ್ ಮಾಡಿ ಹೀಗೆ. ಓಕೆ, ಇದಿಷ್ಟು ಅರ್ಥ ಆಯ್ತಲ್ವಾ? ಸೊ ಇದಾದ ನಂತರ ನಾನು ಪೇಪರ್ ಹೀಗೆ ಇಟ್ಕೊಳ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಈಗ ನಮಗೆ ಇಲ್ಲಿವರೆಗೂ ಬಂತು. ಇಲ್ಲಿಂದ ಎಲ್ಲಿಗೆ ಶೇಪ್ ಕೊಡ್ಬೇಕು? ಪ್ರಿನ್ಸಸ್ ಕಟ್ಟು. ಪ್ರಿನ್ಸಸ್ ಕಟ್ ಶೇಪ್ ಯಾವಾಗಲೂ ಆರ್ಮ್ ಹೋಲಿಂದ ಅಂದ್ರೆ ಕಂಕಳಿಂದ ಶೇಪ್ ಕೊಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಅವರ್, ಇದನ್ನ ನಾವು ಪ್ರಿನ್ಸಸ್ ಲೈನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಇದನ್ನೇನಂತೀವಿ? ದಿಸ್ ಇಸ್ ಪ್ರಿನ್ಸಸ್ ಲೈನ್ ಅಂತ ಹೇಳಿ. ಸೊ ಪ್ರಿನ್ಸಸ್ ಲೈನ್ ಇಂದ ಶೇಪ್ನ ನಾವು ಆರ್ಮ್ ಹೋಲಿಗಾದ್ರೂ ಕೊಡ್ಬೋದು ಅಥವಾ ಶೋಲ್ಡರ್ಗಾದ್ರೂ ಕೊಡ್ಬೋದು. ಡಿಪೆಂಡ್ಸ್ ನಾವು ಯಾವ ತರ ಡ್ರೆಸ್ಸು ಅಥವಾ ಯಾವ ತರ ಬ್ಲೌಸ್ ಹೊಲಿತೀವಿ ಅಂತ. ಯೂಶಲಿ ಬ್ಲೌಸ್ ಅಲ್ಲಿ ಈ ಪಾಯಿಂಟಿಗೂ ಕನೆಕ್ಟ್ ಆಗುತ್ತೆ, ಕೆಲವೊಂದು ಅಲ್ಲಿಗೂ ಕನೆಕ್ಟ್ ಮಾಡಿ ಕೆಲವೊಂದು ಬ್ಲೌಸ್ ಹೊಲ್ದಿದ್ದಾರೆ. ನಾನು ಆ ಪಿಕ್ಚರ್ ನಿಮ್ ಜೊತೆ ಶೇರ್ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಮ್ಗೆ ಇಲ್ಲಿ ಎಲ್ಲಿ ಬರಬೇಕು ಅನ್ನೋದಕ್ಕೆ ವಿ ಶುಡ್ ಮಾರ್ಕ್. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಫ್ರಂಟ್ ಮುಂಭಾಗದ ಕಂಕ್ಲಿನ್ ಶೇಪ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಮಾರ್ಕ್ ಮಾಡ್ಕೊಳ್ಲಿಕ್ಕೆ ನಾ ಏನ್ ಮಾಡೋಣ, ಈ ಶೇಪ್ ಏನು ಫ್ರಂಟ್ ಪಾರ್ಟ್ ಅಲ್ಲಿ ಡ್ರಾ ಮಾಡಿದ್ವಿ ಅಲ್ಲ, ಸೊ ಅದೇ ತರ ಇಲ್ಲಿ ಹೀಗೆ ಒಂದು ಲೈನ್ ಹಾಕೋತೀನಿ. ಸೊ ದಟ್ ನಮ್ಗೆ ಈಸಿ ಆಗತ್ತೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಕೊಡಕ್ಕೆ. ಹೌದಾ? ಸೊ ಈಗ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಕೊಡಕ್ಕೆ ಎಷ್ಟು ತಗೋಬೇಕು ಫ್ರೆಂಡ್ಸ್? ಡಯಾಗ್ನಲಿ ಅಡ್ಡವಾಗಿ ಎಷ್ಟು ತಗೋಬೇಕು? 1 ಇಂಚು. ಓಕೆ, ಸೊ ಹೀಗೆ ಇದೆಷ್ಟಿದೆ ನೋಡ್ಕೊಳ್ತೀರಾ, ಇದನ್ನ ಫೋಲ್ಡ್ ಮಾಡ್ತೀರಾ ಹೀಗೆ ಹಾಫ್ಗೆ. ಎಲ್ಲಿ ಬರುತ್ತಲ್ಲ ಒಂದು ಡಾಟ್ ಇಟ್ಕೊಳ್ಳಿ. ಇಲ್ಲಿಂದ ನಮ್ಮ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಕೊಡಬೇಕು. ಎಲ್ಲಿವರೆಗೂ ಕೊಡ್ತೀರಿ? ಇಲ್ಲಿ 2 ಇಂಚು ಇನ್ಲೇ ಬಿಟ್ಟು. ಓಕೆ, ಸೊ ಈ 2 ಇಂಚಿಗೆ ನಾವೇನು ಶೇಪ್ಸ್ ಕೊಡೋ ಹಾಗಿಲ್ಲ. ಓಕೆ, ನಾನು ಪದೇ ಪದೇ ಯಾವಾಗಲೂ ಹೇಳ್ತೀನಿ, ಇದು ಎಕ್ಸ್ಟ್ರಾ ಬಟ್ಟೆ, ಇಲ್ಲಿವರೆಗೂ ಶೇಪ್ ಕೊಡೋ ಹಾಗಿಲ್ಲ. ಸೊ ಐ ಜಸ್ಟ್ ಕೀಪ್ ದ ಪೇಪರ್ ಲೈಕ್ ದಿಸ್. ನನ್ಗೆ ಸ್ವಲ್ಪ ಕಂಫರ್ಟ್ ಆಗುತ್ತೆ ಹೀಗೆ ತೊಗೊಂಡು ಶೇಪ್ ಕೊಡೋದಕ್ಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಬಿಗಿನರ್ಸ್ ಇದ್ರೆ ನೀವೇನು ಮಾಡಿ, ನನ್ನ ಸಜೆಷನ್ ಏನೋ, ಹೀಗೆ ಪುಟ್ಟಕ್ಕೆ ಹೀಗೆ ಡಾಟ್ ಹಾಕೊಳ್ಳಿ. ಡಾಟ್ ಲೈನ್ ಹೀಗೆ. ಅರ್ಥ ಆಗ್ತಿದ್ಯಾ? ಹೀಗೆ 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 ಇಲ್ಲಿವರೆಗೂ ಮಿಡ್ ಪಾಯಿಂಟ್ ಇಲ್ಲಿ ಬಂತಲ್ಲ ಅಲ್ಲಿವರೆಗೂ ಹೀಗೆ. ಸೊ ಇದು ಪರ್ಫೆಕ್ಟ್ ಅಂತ ನಿಮಗೆ ಅನ್ಸಿದ್ಮೇಲೆ ಅದನ್ನ ಡಾರ್ಕ್ ಆಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಲೈಕ್ ದಿಸ್ ನೋಡಿ. ಸೊ ಇದೇನು ನಂದು, ಇದು ನನ್ನ ಮುಂಭಾಗದ ಕಂಕ್ಲಿನ್ ಆಕಾರ. ದಿಸ್ ಇಸ್ ಮೈ ಫ್ರಂಟ್ ಆರ್ಮ್ ಹೋಲ್ ಶೇಪ್. ಇದು ನಂದು ಬ್ಯಾಕ್ ಬೇಡ ನಮಗೆ. ಓಕೆ, ಆಯ್ತಾ? ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ನಾವು. ಸೊ ಇಲ್ಲಿ 1 ಇಂಚ್ ನಾನು ಮಾರ್ಕ್ ಮಾಡಿದ್ದಿತ್ತು ಡಯಾಗ್ನಲಿ. ಹೌದಾ? ದಿಸ್ ಈಸ್ ದ ಪಾಯಿಂಟ್. ಇದು ನಮ್ಮ ಪಾಯಿಂಟ್, ಎಲ್ಲಿವರೆಗೂ ನಾವು ಪ್ರಿನ್ಸಸ್ ಕಟ್ ಶೇಪ್ ನ ಕೊಡಬೇಕು ಅನ್ನೋದಕ್ಕೆ.
ಆಯ್ತಾ. ಹೇಗೆ ಕೊಡ್ತೀರಿ? ಇಲ್ಲೂ ಅಷ್ಟೇ, ಬಿಗಿನರ್ಸ್ ಆದ್ರೆ ನೀವೇನು ಮಾಡಿ, ಈ ಪಾಯಿಂಟಿಂದ ಹೀಗೆ ಹೀಗೆ ಡಾಟ್ ಹಾಕೊಳ್ಳಿ. ಹೀಗೆ ಡಾಟ್ ಎಲ್ಲಿವರೆಗೂ, ಈ ಪಾಯಿಂಟ್ ಇತ್ತಲ್ಲ ಇಲ್ಲಿ 1 ಇಂಚು, ಹೀಗೆ ಕಾಣಿಸ್ತಿದ್ಯಾ ನೋಡಿ, ಎಷ್ಟು ನೀಟಾಗಿ ಬಂತು ಹೀಗೆ. Okay, once you have done the dotted point neatly, then you drew it properly. Okay, ಅದನ್ನ ಡಾರ್ಕ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ನಾವು 1/2 ಇಂಚ್ ತಗೊಂಡಿದ್ವಿ ಹೌದಾ, ಏನಕ್ಕೆ? ಈ ಡಾಟಿಗೋಸ್ಕರ. ಅದನ್ನ ಮಾರ್ಕ್ ಮಾಡಿ, 1/2 ಇಂಚು ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಓಕೆ ನೋಡಿ, ಡ್ರಾಯಿಂಗ್ ಅಲ್ಲಿ ನೆನಪಿದ್ಯಾ ಮಾರ್ಕ್ ಮಾಡಿದ್ ನಾವು? ಸೊ ಇವಾಗ ಏನ್ ಮಾಡೋಣ, ಇದೇ ಪಾಯಿಂಟ್ ಇಂದ, ಈ ಪಾಯಿಂಟ್ ಇಂದನೇ ಮತ್ತೆ ಇದೇ ಸೇಮ್ ಶೇಪ್ನೇ ಕೊಡೋಣ. ಹೀಗೆ ಕಾಣಿಸ್ತಿದ್ಯಾ? First put a dot 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 line. Once it has came neatly, ಒಂದ್ಸರಿ ನೀಟಾಗಿ ಬಂದ್ಮೇಲೆ ಏನ್ ಮಾಡಿ, ಟ್ರೂಯಿಂಗ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಚೆನ್ನಾಗಿ ಬಂದ್ಮೇಲೆ ನೀಟಾಗಿ ಹೀಗೆ ಮಾಡಿ. ಓಕೆನಾ? ಸೊ ದಿಸ್ ಇಸ್ ಅವರ್ ಪ್ರಿನ್ಸಸ್ ಕಟ್ ಶೇಪ್ ಬಂತು, ಪ್ರಿನ್ಸಸ್ ಶೇಪ್. ಓಕೆ, ನೆಕ್ಸ್ಟ್ ಇಲ್ಲಿ ಹೇಗಪ್ಪ ಕೊಡ್ತೀರಿ ನೋಡಿದ್ರಿ ಅಲ್ವಾ, ಇಲ್ಲಿ ಹೇಗೆ ಮಾಡಿದ್ವಿ ಅಂತ. ಇದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೆ 2 ಇಂಚ್ ನಾವು ಡಾಟಿಗೆ ಅಂತ ತಗೊಂಡ್ವಿ, ಆ ಡಾಟ್ 2 ಇಂಚ್ ಎಲ್ಲಿ ಮಾರ್ಕ್ ಮಾಡಬೇಕು? ಡಾಟ್ ಪ್ಲೇಸ್ಮೆಂಟ್ ಇದೆಯಲ್ಲ, ಇಲ್ಲಿಂದ ಫ್ರಮ್ ದಿಸ್ ಪಾಯಿಂಟ್ ಯು ಗೈಸ್ ಮಾರ್ಕ್ 2 ಇಂಚ್ ಇಲ್ಲಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಇದನ್ನ ಬಸ್ಟ್ ಪಾಯಿಂಟಿಗೆ ಹೀಗೆ ಸ್ಟ್ರೇಟ್ ಲೈನ್ ಅಲ್ಲಿ ಕನೆಕ್ಟ್ ಮಾಡಿ. ಹೇಗೆ ಕನೆಕ್ಟ್ ಇಟ್ ಸ್ಟ್ರೇಟ್. ಓಕೆ ಫ್ರೆಂಡ್ಸ್, ಹೀಗೆ. ಸೊ ಇದು 1/2 ಇಂಚ್ ಇದೆ ಸ್ಟಿಚಿಂಗಿಗೆ. ಸೊ ಇದನ್ನ ಐ ಕನ್ಸಿಡರ್ ಇದನ್ನ ಡ್ರಾನ ಕೆಳಗಡೆ 1/2 ಇಂಚ್ವರೆಗೂ ಮಾಡ್ಕೋತೀನಿ. ಆಯ್ತಾ? ಇಲ್ಲಿ ಹೊಲಿಗೆ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ. ಇದು ತೋರಿಸ್ತೀನಿ ರೀ ಹೇಗೆ ಮಾಡಬೇಕು ಅಂತ. ಓಕೆ, ನಾವು ಇದನ್ನ ಹೀಗೆ ಬಿಡಕ್ಕಾಗತ್ತಾ? ಹೀಗೆ ಬಿಟ್ರೆ ಏನಾಗುತ್ತೆ, ಈ ಬಸ್ಟ್ ಪಾಯಿಂಟ್ ಅಲ್ಲಿ ನಮ್ಗೆ ಶೇಪ್ಸ್ ನೋಡಿ, ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದ್ದೆ ಅಲ್ವಾ. ಜಸ್ಟ್ ಅ ಮಿನಿಟ್, ಅಲ್ಲಿ ಶೋ ಒನ್ಸ್ ಅಗೇನ್. ನೋಡಿ, ಬಸ್ಟ್ ಶೇಪ್ ನಮ್ಗೆ ಕರ್ವ್ ಆಗಿರುತ್ತೆ, ಸ್ಟ್ರೇಟ್ ಆಗಿರಲ್ಲ. ಸೊ ಇಲ್ಲಿ ನಮ್ಗೆ ಈ ಶೇಪ್ ಬರ್ಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಹೀಗೆ ಬಿಡಕ್ಕಾಗಲ್ಲ. ಹಿಂಗ್ ಬಿಟ್ರೆ ಏನಾಗುತ್ತೆ, ಹಿಂಗ್ ಚೂಪಾಗಿರುತ್ತೆ. ನಮ್ಮ ಬಾಡಿ ಯಾವ್ದೂ ಸ್ಟ್ರೇಟ್ ರಿಜಿಡ್ ಸ್ಟೆಪ್ ಅಲ್ಲಿ ಇರಲ್ಲ, ಸ್ಮೂತ್ ಅಂಡ್ ಕರ್ವ್ ಶೇಪ್ಸ್ ಅಲ್ಲಿ ಇರುತ್ತೆ. ಹೌದಾ? ಸೊ ಈ ಕರ್ವ್ ಶೇಪ್ ನ ನಾವು ಮೇಂಟೈನ್ ಮಾಡಕ್ ನಾವೇನ್ ಮಾಡ್ಬೇಕು, ಇಲ್ಲಿ ನಾವು ಕರ್ವ್ ಶೇಪ್ಸೇ ಕೊಡ್ಬೇಕು. ಹೇಗ್ ಕೊಡ್ತೀರಿ ಹಾಗಾದ್ರೆ ಕರ್ವ್ ಶೇಪ್ ನ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ ನೆನಪಿದೆ ಹೌದಾ, ಎಸ್ ಶೇಪ್ ಅಂತ ನಾನು ಕೂಡ ಮಾರ್ಕ್ ಮಾಡಿದ್ದೆ. ಸೊ ಹಾಗೆ ಇಲ್ಲಿ ನೋಡಿ, ಇದು ಅಷ್ಟೇ. ಬಿಗಿನರ್ಸ್ ಏನ್ ಮಾಡಿ, ಇಲ್ಲಿಂದ ಈ ಪಾಯಿಂಟ್ ನ ಕ್ಲೀನ್ ಆಗಿ ತಗೊಳ್ಳಿ. ಹೀಗೆ ಕಂಟಿನ್ಯೂ ಇರ್ಲಿ ಇಲ್ಲಿಂದಾನೆ. ಸೊ ಹೀಗೆ ಇದನ್ನ ಇಲ್ಲಿ ಸ್ಟ್ರೇಟ್ ಆಗಿ ತಗೊಳ್ಳಿ. ಕೆಳಗಡೆ ಇತ್ತಲ್ಲ ಫ್ರೆಂಡ್ಸ್, ಇದನ್ನ ಸ್ಟ್ರೇಟ್ ಆಗಿ ತಗೊಳ್ಳಿ ಹೀಗೆ. ಓಕೆನಾ? ನೋಡಿ, ಲೈಕ್ ದಿಸ್. ಸೊ ಇಲ್ಲೇನಾಗತ್ತೆ, ಬಸ್ಟ್ ಶೇಪು ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಕರೆಕ್ಟಾಗಿ ಹಿಂಗ್ ಶೇಪ್ ಬರುತ್ತೆ. ಇಲ್ಲಿ ನಮ್ದು ಪಟ್ಟಿ ಶೇಪ್, ನಾರ್ಮಲ್ ಬ್ಲೌಸ್ ಅಲ್ಲಿ ಪಟ್ಟಿ ಬರ್ತಿತ್ತು, ಫಿಟ್ ಆಗಿ ಕೂರ್ತಿತ್ತು ಅಲ್ವಾ. ಸೊ ಹಾಗೆ ಇಲ್ಲಿ ಸ್ಟ್ರೇಟ್ ಬಂದಾಗ ಏನಾಗುತ್ತೆ, ಈ ಶೇಪಿಗೆ ಕರೆಕ್ಟಾಗಿ ಹೀಗೆ ಬಂದು ಇಲ್ಲಿ ಹಿಂಗ್ ಸ್ಟ್ರೇಟ್ ಆಗಿ ಬರುತ್ತೆ. ಇಲ್ಲಿ ನಾವು ಬ್ಲೌಸ್ ನ ಹೀಗೆ ಸ್ಟಿಚ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನೀಟಾಗಿ ಬಸ್ಟ್ ಶೇಪಿಗೆ ಪ್ರಿನ್ಸಸ್ ಕಟ್ ಆಕಾರ ಏನಾಗುತ್ತೆ, ಶೇಪು ಪ್ರಾಪರ್ ಆಗಿ ಕುತ್ಕೊಳ್ಳುತ್ತೆ. ಓಕೆನಾ? ಸೊ ಇದಿಷ್ಟು ಅರ್ಥ ಆಯ್ತಲ್ವಾ? ಸೊ ಇವಾಗ ಏನ್ ಮಾಡೋಣ, ನಮ್ದು ಬ್ಯಾಕ್ ಪಾರ್ಟ್ ಹೀಗೆ ಇಟ್ಕೊಳ್ಳಿ. ಎಕ್ಸ್ಟ್ರಾ ಲೆಂತ್ ಎಷ್ಟು ಬರ್ತಾ ಇದೆ ನಮ್ಗಿಲ್ಲಿ? ಎಕ್ಸ್ಟ್ರಾ 1/2 ಇಂಚು ಹೌದಾ, ಇಲ್ಲಿ 1/2 ಇಂಚು. ಸೊ ಬಟ್ ನಾವು ತಗೊಂಡಿದ್ದು ಎಷ್ಟು? 1 ಇಂಚ್ ಎಕ್ಸ್ಟ್ರಾ, ಇಸಂಟ್ ಇಟ್? ಫ್ರಂಟ್ ಪಾರ್ಟಿಗಿಂತ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಅಲ್ಲಿ ನಾವು ಎಷ್ಟು ಎಕ್ಸ್ಟ್ರಾ ತಗೊಂಡ್ವಿ? 1 ಇಂಚ್, ಇಸಂಟ್ ಇಟ್? ಅದನ್ನ ಹೇಗೆ ಇದು ಮಾಡ್ತೀರಿ? ಇಲ್ಲಿ ನೋಡಿ, ಇದೆಷ್ಟಿದೆ ಅಂತ ಮೆಜರ್ ಮಾಡಿ. 9 ಇಂಚ್ ಬರ್ತಾ ಇದೆ, ಕರೆಕ್ಟಾ? ಸೊ ಇದೆಷ್ಟಿದೆ ನೋಡಿ, ಇಲ್ಲಿ ಎಷ್ಟಿದೆ ಕಾಣಿಸ್ತಿದ್ಯಾ? 9.5. ಸೊ ಈ 1/2 ಇಂಚ್ ಮ್ಯಾಚ್ ಹೇಗೆ ಮಾಡ್ತೀರಿ ಶೇಪು? ಇಲ್ಲಿ ನೋಡಿ, ಹೀಗೆ ಇಲ್ಲಿಂದ ಕರ್ವ್ ಶೇಪ್ ಕೊಡಿ, ಹೀಗೆ ಇಲ್ಲಿವರೆಗೂ. ಓಕೆ, ಸೊ ಹೀಗೆ ನೀಟಾಗಿ ಹೀಗೆ ಕರ್ವ್ ಶೇಪ್ ಕೊಡಿ. ಇಟ್ ಶುಡ್ ಬಿ ಅ ಕರ್ವ್ ಶೇಪ್, ನಾಟ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಲ್ಲ, ಕರ್ವ್ ಶೇಪ್ ಆಗಿ ಇರಬೇಕು ಹೀಗೆ. ಓಕೆನಾ? ಲೈಕ್ ದಿಸ್. ಓಕೆ ಫ್ರೆಂಡ್ಸ್, ಸೊ ಈಗ ನಾವು ಫ್ರಂಟ್ ನೆಕ್ ಶೇಪ್ ಒಂದು ಮಾರ್ಕ್ ಮಾಡೋಣ. ಎಷ್ಟು ತಗೋಬೇಕು? 2/4 ತಗೊಂಡಿದ್ವಿ, ಇಲ್ಲಿದೆ ಹೌದಾ. ಸೊ ಡೀಪ್ ಎಷ್ಟು, ಫ್ರಂಟ್ ನೆಕ್ ಡೀಪ್ ಎಷ್ಟು ತಗೊಂಡಿದ್ವಿ ಫ್ರೆಂಡ್ಸ್? ನೋಡಿ, 7 ಇಂಚು ಫ್ರಂಟ್ ನೆಕ್ ಡೀಪ್. 7 ತಗೊಳ್ಲಿಕ್ಕಾಗತ್ತಾ? ಇಲ್ಲ. ಯಾಕೆ? 1/2 ಇಂಚು ಮೇಲೆ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ 7.5.
ಎಷ್ಟು 7.5 ಕಾಣಿಸ್ತಿದ್ಯಾ ನೋಡಿ 7.5 ಮೇಲೆ 2.25 ಇಂಚ್ ತಗೊಂಡಿದ್ದೆ ಕತ್ತಿನಾಗ್ಲ ಕೆಳಗಡೆ ನಾನು 2.5 ಇಂಚ್ ತಗೋತೀನಿ ಸ್ವಲ್ಪ ಅಗಲ ತಗೋತೀನಿ ಓಕೆ ವಿ ಕಾಂಟ್ ಟೇಕ್ ಮೋರ್ ದ್ಯಾನ್ ದಿಸ್ ಒನ್ ಯಾಕಂದ್ರೆ ಪ್ರಿನ್ಸಸ್ ಕಟ್ ಶೇಪ್ ಇರೋದ್ರಿಂದ ಅಷ್ಟು ಬೇರೆ ಕೆಳಗಡೆ ಅಗಲ ಬೇಡ ಲೈಕ್ ದಿಸ್ ಐ ಆಮ್ ಗೋಯಿಂಗ್ ಟು ಜಾಯಿನ್ ಈ ತರ ಜಾಯಿನ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಅಂಡ್ ದೆನ್ ಗಿವ್ ದ ಫ್ರಂಟ್ ನೆಕ್ ಶೇಪ್ ಆಸ್ ಯು ಡಿ ಏನೋ ವಿಶ್ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ಫ್ರಂಟ್ ಅಲ್ಲಿ ಶೇಪ್ ನ ಕೊಡ್ಬೋದು ನೀವು ಐ ವಿಲ್ ಗಿವ್ ಒನ್ ಸ್ವೀಟ್ ಹಾರ್ಟ್ ಶೇಪ್ ಅಂದ್ರೆ ಬ್ಯಾಕಿಗೆ ಮ್ಯಾಚ್ ಆಗೋ ಹಾಗೆ ನಾನು ಇಲ್ಲೊಂದು ಶೇಪ್ ಕೊಡ್ತೀನಿ this neck shape will be very nice on your princess cut blouse okay so ಇದು ಹೀಗೆನಾ ಅಲ್ಲ this going to be like this ಇಲ್ಲೇನಿದೆ ಇದು ಎಕ್ಸ್ಟ್ರಾ ಏನಕ್ಕೆ ಹೇಳಿ ಹುಪ್ಪಟ್ಟಿ ಐಪಟ್ಟಿ ಹೊಲಿತೀವಲ್ಲ ಅದಕ್ಕೋಸ್ಕರ ಓಕೆನಾ ಸೊ ಕಟ್ಟಿಂಗ್ ಹಾಗಾದ್ರೆ ಹೇಗೆ ಯಾವ್ದು ಕಟ್ ಮಾಡೋದು ತೋರಿಸ್ಲಾ ನಾನು ಹಾಗಾದ್ರೆ ಸೊ ಐ ವಿಲ್ ಯೂಸ್ ದ ಪೇಪರ್ ಕಟ್ಟಿಂಗ್ ಸಿಸರ್ ಓನ್ಲಿ ಟು ಕಟ್ ದ ಪೇಪರ್ ಕಟ್ ಮಾಡಕ್ಕೆ ನಾನು ಪೇಪರ್ ಕಟ್ಟಿಂಗ್ ಸಿಸರೇ ಯೂಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಓಕೆನಾ ಫಸ್ಟ್ ಬಾಟಮ್ದು ಈ ಶೇಪು ಓಕೆ ದೆನ್ ಸೈಡು ಆನಂತರ ಆರ್ಮ್ ಹೋಲು ಶೋಲ್ಡರ್ ಸ್ಲೋಪ್ ನೆಕ್ ಶೇಪ್ ಓಕೆನಾ ಇಲ್ಲಿ ಓಪನ್ ಇರುತ್ತೆ ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆ ನಂತರ ಪ್ರಿನ್ಸಸ್ ಕಟ್ ಶೇಪ್ ಕಟ್ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಏನ್ ಮಾಡಿ ಇಲ್ಲೊಂದು ಪಿನ್ ಹಾಕೊಳ್ಳಿ ಇದು ಕಟ್ ಮಾಡ್ಬೇಕಾದ್ರೆ ಶೇಪ್ಸ್ ಮಿಸ್ಪ್ಲೇಸ್ ಆಗಬಾರ್ದು ಅನ್ನೋದಾದ್ರೆ ಇಲ್ಲೊಂದು ಪಿನ್ ಹಾಕೊಳ್ಳಿ ಓಕೆನಾ ನೋಡಿ ಇಲ್ಲಿ ಹೀಗೆ ಓಕೆನಾ ಸೊ ಈಗೇನ್ ಕಟ್ ಮಾಡ್ಬೇಕು ನಾವು ಈ ಶೇಪ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಹೌದಾ ಸೊ ಐ ಜಸ್ಟ್ ರಿಮೂವ್ ದ ಪಿನ್ ಆ್ಯಂಡ್ ಶೋ ಓಕೆ ನೋಡಿ ಇದು ಒಂದು ಸೈಡು ಆಯಿತಾ ಇದು ಹೀಗೆ ಇದು ಈ ಕಡೆ ಸೈಡು ಕಾಣಿಸ್ತಿದ್ಯಾ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ರೈಟ್ ಸೈಡ್ದು ಇನ್ನೊಂದು ಲೆಫ್ಟ್ ಸೈಡ್ದು ಪ್ರಿನ್ಸಸ್ ಕಟ್ ಪಾರ್ಟ್ಸು ಸೊ ಎಷ್ಟಿರುತ್ತೆ ಪೀಸಸ್ ನೋಡಿ 4 ಪೀಸ್ ಇರುತ್ತೆ ಒಂದು ಸೈಡಿಗೆ 2 ಇನ್ನೊಂದು ಸೈಡಿಗೆ 2 ಸೊ ಇಲ್ಲಿ ನಮ್ಮ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ ಹೊಲ್ದಾದ್ಮೇಲೆ ಅದು ಹೀಗೆ ಫಿನಿಶಿಂಗು ಒಳಗಡೆ ಹೊರಟೋಗ್ತದೆ ಇದು ಓಕೆನಾ ಸ್ಟಿಚ್ ಆದಮೇಲೆ ಸೊ ನೆಕ್ ಶೇಪು ಇದು ಹೀಗೆ ಬರುತ್ತೆ ಇಲ್ಲಿ ನಾವು ಹೊಲ್ದಿದ ತಕ್ಷಣ ಸಾರಿ ಪೇಪರ್ ಕಟ್ಟಿಂಗ್ ಆಗಿದ ತಕ್ಷಣ ನಾವೇನು ಮಾಡಬೇಕು ಇನ್ನು ಬೋತ್ ಪೀಸಸ್ ಇದು ಆಗಿರ್ಬೋದು ಡಾಟ್ ಪಾಯಿಂಟ್ ಇಲ್ಲಿತ್ತು ಹೌದಾ ಇಲ್ಲಿದೆ ಅಲ್ವಾ ನಮ್ಮದು ಡಾಟ್ ಪಾಯಿಂಟು ಇಲ್ಲಿ ಬಸ್ಟ್ ಪಾಯಿಂಟ್ ಓಕೆ ಅಲ್ಲಿ ನಾವು ಹೀಗೆ ಒಂದು ನಾಚ್ ಮಾರ್ಕ್ ಮಾಡ್ಕೋಬೇಕು ನಾಚ್ ಅಂದ್ರೆ ಏನಂತ ಗೊತ್ತಿದೆ ಅಲ್ವಾ ಕಟ್ ಮಾರ್ಕ್ ವಿ ಕಟ್ ಮಾರ್ಕ್ ಅಂತ ಹೇಳ್ತೀವಿ ಸೊ ಅದನ್ನ ಮಾಡ್ಬೇಕು ಹೀಗೆ ಓಕೆ ಹೀಗೆ ಮಾಡೋದ್ರಿಂದ ಈ ಪೀಸ್ದು ಈ ಪಾಯಿಂಟ್ ಏನಿದೆ ಇಲ್ಲಿದೆಯಲ್ಲ ಬೇಕಾದ್ರೆ ಈ ಪೀಸ್ ಇದ್ರಲ್ಲೂ ಕೂಡ ನಾಚ್ ಮಾಡಿ ದಟ್ ಶೋಸ್ ಈ ಎರಡೂ ಪಾಯಿಂಟ್ ಇಲ್ಲೇ ಮೀಟ್ ಆಗಬೇಕು ಹೊಲಿಬೇಕಾದ್ರೆ ಈ ಪಾಯಿಂಟ್ ಜೊತೆನೆ ಮ್ಯಾಚ್ ಆಗಬೇಕು ಓಕೆ ಸೊ ಇಲ್ಲೂ ಹಾಗೆ ಮಾಡ್ಕೊಳ್ಳಿ ಸ್ಟಿಚಿಂಗ್ ಅಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಅಲೋಯನ್ಸ್ ತಗೋತೀವಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ಅದು ಹೇಗೆ ಅಂತ ಸೊ ಇಲ್ಲೂ ಕಟ್ಟಾಗೋಗಿದೆ ಇದು ಕಟ್ಟಾಗೋಗಿದೆ ಹೇಗಪ್ಪ ಅಂದ್ರೆ ಸ್ಟಿಚ್ ಮಾಡ್ತಾ ನಾನು ನಿಮ್ಗಳಿಗೆ ನೀಟಾಗಿ ಇದನ್ನ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್
ಐ ಹೋಪ್ ಇವತ್ತಿಂದಿದು ಪ್ರಿನ್ಸಸ್ ಕಟ್ದು ಫ್ರಂಟ್ ಪಾರ್ಟು ಪೇಪರ್ ಕಟ್ಟಿಂಗ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಸಿ ಇತ್ತು ಅಲ್ವಾ? ನಾನು ಡೀಟೇಲಾಗಿ ನಿಮಗೆ ಇನ್ ಡೀಟೇಲಾಗಿ ಹೇಳಿದ್ದೀನಿ ಹೇಗೆ ಮಾಡೋದು ಅಂತ ಕೂಡ. ಓಕೆ, ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ನನ್ನ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಯಾರು ಹೊಸಬ್ರು ಇದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಓಕೆ, ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.